ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಅದೆಷ್ಟೋ ದೇವಮಾನವರು ಹುಟ್ಟಿದ್ರು. ಅವರೆಲ್ಲ ನಾಡಿನ ಜನರಿಗೆ, ನಾಡಿಗೆ ಮಹಾ ಕೊಡುಗೆಗಳನ್ನು ಕೊಟ್ಟರು. ಜನರಿಗೆ ಸನ್ಮಾರ್ಗವನ್ನು ತೋರಿಸಿ ದಾರಿ ದೀಪವಾದರು. ಇವತ್ತಿಗೂ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿದುಕೊಂಡಿದೆ. ಆದರೆ ಈಗಲೂ ಇದ್ದಾರೆ. ಆದರೆ ಅವರಲ್ಲಿ ಬಹುಪಾಲು ಸ್ವಯಂ ಘೋಷಿತ ದೇವಮಾನವರು ಲೌಕಿಕ ಜಗತ್ತಿಗೆ ಅಂಟಿಕೊಂಡೇ ಬದುಕು ನಡೆಸ್ತಾ ಇದ್ದಾರೆ. ತಮ್ಮ ಬಣ್ಣದ ಮಾತುಗಳಿಂದಲೇ ಭಕ್ತರನ್ನ ಸಂಪಾದಿಸಿಕೊಂಡು ಕೋಟಿ ಕೋಟಿ ದುಡ್ಡನ್ನ ಲಪಟಾಯಿಸ್ತಾ ಧರ್ಮ ದೇವರ ಹೆಸರಲ್ಲಿ ಜನರಿಗೆ ಮಂಕುಬೂದಿ ಏರಿಸ್ತಿದ್ದಾರೆ. ಅಂಥವರಲ್ಲಿ ಒಬ್ಬನ ಬಗ್ಗೆ ನಾವಿವತ್ತು ಮಾತನಾಡೋಣ. ಆತನೇ ಈ ಬಾಬಾ ಗುರ್ಮಿತ್ ರಾಮ್ ಹರೀಂ. ಸ್ನೇಹಿತರೆ, ಮುಖದ ತುಂಬ ಗಡ್ಡ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್, ವಿಚಿತ್ರವಾದ ಡ್ರೆಸ್, ಅಷ್ಟೇ ವಿಚಿತ್ರವಾದ ಮ್ಯಾನರಿಸಂ. ಈತನನ್ನ ನೋಡಿದ್ರೆ ಯಾರಾದ್ರೂ ದೇವಮಾನವ ಅಂತಾರ? ಖಂಡಿತವಾಗ್ಲೂ ಇಲ್ಲ. ಆದ್ರೂ ಈತ ಗುರುತಿಸಿಕೊಂಡದ್ದು ದೇವಮಾನವ ಅಂತ. ಇಂತಹ ದೇವಮಾನವ ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ವೇಷ ಹಾಕುವುದರಲ್ಲಿ ನಿಸ್ಸೀಮ. ದೇವರಿಗೆ ದೇವಮಾನವ ಆದ್ರೂ ಈತನ ಗೆಟಪ್, ಈತನ ಸೆಟಪ್ ಅಬ್ಬಬ್ಬಾ ಒಂದೆರಡಲ್ಲ, ಸಕಲ ಕಲಾವಲ್ಲಭ. ಈತ ಆಧ್ಯಾತ್ಮಿಕ ಸಂತ, ಚಿಂತಕ, ನಟ, ನಿರ್ದೇಶಕ, ನಿರ್ಮಾಪಕ, ಗಾಯಕ, ಲೇಖಕ, ಗೀತ ರಚನೆಕಾರ, ಸಂಗೀತ ನಿರ್ದೇಶಕ, ಕ್ರೀಡಾಪಟು, ಹೀಗೆ ಅದೇನೋ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆ ಈತ ಮಾಡದ ಕೆಲಸವಿಲ್ಲ, ಈತ ಆಡದ ಆಟವಿಲ್ಲ. ಅದೇ ರೀತಿ ಮೈ ಮೇಲೆ ಎಳೆದುಕೊಂಡ ವಿವಾದಗಳಿಗೆ ಕಡಿಮೆ ಇಲ್ಲ. ಜೊತೆಗೆ ಮೈ ಮೇಲೆ ಬಿದ್ದ ಕೇಸ್ಗಳು ಕೂಡ. ಇಂತಹ ಆಸಾಮಿ ಅದೆಷ್ಟು ಫೇಮಸ್ ಆಗಿದ್ದ ಅಂತೀರಿ? ಈತ ಒಂದು ಫೋನ್ ಮಾಡಿದ್ರೆ ಸಾಕು, ದೊಡ್ಡ ದೊಡ್ಡ ರಾಜಕಾರಣಿಗಳು ಈತನ ಆಶ್ರಮಕ್ಕೆ ಬಂದು ಕೈ ಕಟ್ಟಿ ನಿಲ್ತಾ ಇದ್ರು. ಸಿನಿಮಾ ನಟ ನಟಿಯರು ಕೂಡ ಓಡೋಡಿ ಬರ್ತಿದ್ರು. ಹರಿಯಾಣ, ರಾಜಸ್ಥಾನ, ಪಂಜಾಬ್ಗಳ ಮಧ್ಯಮ ವರ್ಗದ ಜನರೇ ಹೆಚ್ಚಾಗಿ ಈತನ ಅನುಯಾಯಿಗಳಾಗಿದ್ರು. ತಾನೇ ನಿರ್ಮಿಸಿ, ತಾನೇ ನಿರ್ದೇಶಿಸಿ, ತಾನೇ ಹೀರೋ ಆಗಿ ನಟಿಸಿ 3 ಸಿನಿಮಾಗಳನ್ನ ಹೊರತಂದಿದ್ದಾನೆ. MSG ಮೆಸೆಂಜರ್ ಆಫ್ ಗಾಡ್ ಹೆಸರಿನ ತ್ರಿವಳಿ ಚಿತ್ರಗಳ ಕಥಾವಸ್ತುವು ಈತನದ್ದೇ. ಈಗ ನಿಮಗೆ ಒಂದು ಕ್ಲಾರಿಟಿ ಬಂದಿರಬಹುದು. ಹೌದು, MSG ಅನ್ನೋದು ಈತನ ಸಿನಿಮಾ ಒಂದರ ಹೆಸರು. 2014ರಲ್ಲಿ ಬಿಡುಗಡೆಯಾದ ಈ ಸಿನಿಮಾವನ್ನ ಗುರ್ಮಿತ್ ನಿರ್ದೇಶನ ಮಾಡಿ ಅಭಿನಯಿಸಿದ್ದ. ಈ ಸ್ವಯಂ ಘೋಷಿತ ಮಾನವನಿಗೆ ಸಿನಿಮಾ ಹುಚ್ಚು ಕೂಡ ಸಿಕ್ಕಾಪಟ್ಟೆ ಇತ್ತು. ಒಟ್ಟು 4 ಸಿನಿಮಾಗಳನ್ನ ನಿರ್ದೇಶಿಸಿದ್ದು. ಆ ಸಿನಿಮಾಗಳಲ್ಲಿ ಈತನೇ ನಾಯಕನಾಗಿ ನಟಿಸಿದ್ದಾನೆ. ಈತನಿಗಿದ್ದ ಶೋಕಿಗಳು, ಖಯಾಲಿಗಳ ಬಗ್ಗೆ ಎಷ್ಟೇ ಹೇಳಿದ್ರೂ ಮುಗಿಯಲ್ಲ. ಸ್ಪೋರ್ಟ್ಸ್ ಬೈಕ್ಗಳನ್ನ ಹತ್ತಿ ಜಾಲಿಯಾಗಿ ಓಡಾಡ್ತಿದ್ದ. ಈತ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಹಿಂದೆ ಮುಂದೆ ಬುಲೆಟ್ ಪ್ರೂಫ್ ಲೆಕ್ಸಸ್ ವಾಹನಗಳು ಇರ್ತಾ ಇದ್ವು. ರೇಂಜ್ ರೋವರ್ ಸ್ಪೋರ್ಟ್ಸ್ ವಾಹನಗಳನ್ನ ಸಲೀಸಾಗಿ ಈತನೇ ಓಡಿಸ್ತಿದ್ದ. ಈತನ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈತ ಹೋದಲೆಲ್ಲ ಸಾಕಷ್ಟು ಭಕ್ತೆಯರು ಇರುವಂತೆ ನೋಡಿಕೊಳ್ತಿದ್ದ. ಭಕ್ತಿಯರಿಗೆ ಮಾತ್ರ ಈತನ ಏಕಾಂತ ಉಪದೇಶ ಸುಲಭವಾಗಿ ಲಭ್ಯವಾಗ್ತಿತ್ತು. ಸರಿ, ಹಾಗಿದ್ರೆ ಈತನ ಮತ್ತೊಂದು ಕಲ್ಯಾಣ ಗುಣಗಳನ್ನ ಹೇಳೋಕು ಮೊದಲು ಈತ ಯಾರು, ಹಿಂದೆ ಏನಾಗಿದ್ದ, ಆಮೇಲೆ ಏನಾದ, ಈಗ ಏನಾಗಿದ್ದಾನೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈತನ ಆಶ್ರಮದ ಹೆಸರು ಡೇರಾ ಸಚ್ಚಾ ಸೌಧ ಅಂತ. ಡೇರಾ ಸಚ್ಚಾ ಸೌಧ ಅಂದ್ರೆ ಸತ್ಯದ ತಾಣ ಅಂತ ಅರ್ಥ. ಆದ್ರೆ ಇಲ್ಲಿ ಸತ್ಯವೇ ಇರಲಿಲ್ಲ ಅನ್ನೋದೇ ವಿಪರ್ಯಾಸ. ಹಾಗಂತ ಮೊದಲು ಹಾಗಿರ್ಲಿಲ್ಲ. ಆಗ ಹೇಗಿತ್ತಂದ್ರೆ, ಡೇರಾದಲ್ಲಿ ಉಪದೇಶ ಮಾಡೋ ಬೋಧನೆಗಳು ಎಲ್ಲ ಮತಗಳಿಂದ ಆರಿಸಿ ತೆಗೆದ ಉತ್ತಮ ಸೂತ್ರಗಳನ್ನ ಒಳಗೊಂಡಿದ್ವು. ಧ್ಯಾನ ಹಾಗೂ ಸತ್ಸಂಗ ಪ್ರಮುಖವಾಗಿದ್ವು. ಭಕ್ತರು ಮದ್ಯಪಾನ ನಿರ್ಬಂಧ, ಸಸ್ಯಾಹಾರ, ವೈವಾಹಿಕ ಬ್ರಹ್ಮಚರ್ಯ ಹಾಗೂ ಸತ್ಯವಾಕ್ಯವನ್ನು ಪಾಲಿಸಬೇಕಿತ್ತು. ಈ ಪಂಥ ಹಿಂದೂ, ಸಿಖ್, ಇಸ್ಲಾಂ ಹಾಗೂ ಕ್ರೈಸ್ತ ಧರ್ಮಗಳ ಸಾರವನ್ನು ಹೊಂದಿದೆ ಅನ್ನೋದನ್ನ ಸೂಚಿಸಲು ಗುರು ಈ 4 ಧರ್ಮಗಳ ಸಂಕೇತಗಳ ಕೆಳಗೆ ಕುಳಿತು ಸತ್ಸಂಗ ನೆರವೇರಿಸ್ತಾ ಇದ್ರು. ಆದ್ರೆ ಯಾವಾಗ ಈ ಗುರ್ಮಿತ್ ಇಲ್ಲಿಗೆ ಬಂದು ಕಾಲಿಟ್ನೋ, ಸತ್ಯ, ಧರ್ಮ, ನ್ಯಾಯ ಅನ್ನೋದು ನಾಚಿಕೊಂಡು ಆಶ್ರಮ ಬಿಟ್ಟು ಹೋದವಂತೆ ಎಲ್ಲವೂ ಉಲ್ಟಾ ಆಗೋಕೆ ಶುರುವಾದವು. ಇರ್ಲಿ, ಆ ವಿಚಾರಕ್ಕೆ ಮತ್ತೆ ಬರೋಣ. ಅಷ್ಟಕ್ಕೂ ಈ ಆಶ್ರಮದ ಹಿಂದಿನ ಕಥೆ ಏನಪ್ಪಾ ಅಂದ್ರೆ, 1948ರಲ್ಲಿ ಇದನ್ನ ಶಾ ಮಸ್ತಾನ ಎಂಬ ಬಲೂಚಿಸ್ತಾನಿ ಸಂತ ಸ್ಥಾಪನೆ ಮಾಡ್ತಾರೆ. ಆಧ್ಯಾತ್ಮಿಕ ಹುಡುಕಾಟವೇ ಇದರ ಮುಖ್ಯ ಉದ್ದೇಶ. ಹೀಗಿರುವಾಗಲೇ 1960ರಲ್ಲಿ ಮಸ್ತಾನ ನಿಧನರಾಗ್ತಾರೆ. ಅವರ ಕಾಲಾನಂತರ ಶಾ ಸತ್ನಾಂ ಈ ಪಂಥದ ಗುರುವಾಗ್ತಾರೆ. ಗುರ್ಮಿತ್ ರಾಮ್ ರಹೀಂ ಸಿಂಗನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿದ ಸತ್ನಾಂ 1990ರಲ್ಲಿ ಪಟ್ಟ ಕಟ್ತಾರೆ. ಅಷ್ಟಕ್ಕೂ ಇದರ ಹಿಂದೆ ಇನ್ನೊಂದು ಕಥೆ ಇದೆ. ಇಷ್ಟೆಲ್ಲ ಶೋಕಿ ಇರುವ ಈತ ಅದು ಹೇಗೆ ಇಲ್ಲಿ ಗುರುವಾದ ಅನ್ನೋದು. ಅದು ಹೇಗಂದ್ರೆ, ಮೊದಲೇ ಈತನಿಗೆ ಈ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಒಲವಿರಲಿಲ್ಲ. ಏನೋ ಈತನ ತಂದೆ ಆಶ್ರಮಕ್ಕೆ ಬರ್ತಾ ಇದ್ರಂತೆ. ಅವರ ಜೊತೆ ಈತನು ಹೋಗ್ತಾ ಇದ್ದನಂತೆ. ಅಲ್ಲಿಗೆ ಹೋಗೋದು, ಆಶ್ರಮದಲ್ಲಿ ಹಸು ಮೇಯಿಸೋದು, ಟ್ರ್ಯಾಕ್ಟರ್ ಓಡಿಸೋದು ಮಾಡಿಕೊಂಡು ಇದ್ದನಂತೆ. ಇದರ ನಡುವೆ ಈತನ ಗೆಳೆಯ ಗುರ್ಜಾಂತ್ ಸಿಂಗ್ ಎಂಬಾತ ಏನ್ ಮಾಡ್ತಾನೆ,
ತನ್ನ ಚಿಕ್ಕಪ್ಪನನ್ನ ಕೊಲೆ ಮಾಡಿ ಜೈಲಿಗೆ ಹೋಗ್ತಾನೆ. ಜೈಲಿನಲ್ಲಿ ಆತನಿಗೆ ಖಾಲಿಸ್ತಾನಿ ಉಗ್ರರ ಗೆಳೆತನವಾಗುತ್ತೆ. ಸರಿ, ಜೈಲಿನಿಂದ ಹೊರಗೆ ಬಂದ ನಂತರ ಆತ ಖಲಿಸ್ತಾನಿ ಉಗ್ರರ ನಾಯಕನೂ ಆಗ್ತಾನೆ. ದಿನಗಳು ಕಳೆದ ಮೇಲೆ ಡೇರಾ ಆಶ್ರಮದಲ್ಲಿ ಗುರು ಶಾ ಸತ್ನಾಮ್ ತಾವು ನಿವೃತ್ತಿ ಆಗ್ತೀನಿ, ಸದ್ಯದಲ್ಲೇ ಉತ್ತರಾಧಿಕಾರಿಯ ಹೆಸರು ಘೋಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಗುರುವಿನ ಪಟ್ಟಿಯಲ್ಲಿ ಮೂವರಿದ್ರು. ಆದ್ರೆ ಯಾವತ್ತೂ ಶಿಷ್ಯನೆಂದೇ ಪರಿಗಣಿತನಾಗದೇ ಇದ್ದ ಗುರುಮಿತ್ ಹೆಸರನ್ನ ಘೋಷಣೆ ಮಾಡಿ ಬಿಡ್ತಾರೆ. ಅಲ್ಲದೆ ಹುಜೂರ್ ಮಹಾರಾಜ್ ಗುರ್ಮಿತ್ ರಾಮ್ ರಹೀಂ ಸಿಂಗ್ ಅಂತ ನಾಮಕರಣ ಮಾಡ್ತಾರೆ. ಅಷ್ಟಕ್ಕೂ ಗುರುಗಳು ಪ್ರಾಣ ಭೀತಿಯಿಂದ ಈತನ ಹೆಸರನ್ನ ಘೋಷಣೆ ಮಾಡಿದ್ರಂತೆ. ಅದು ಹೇಗಂದ್ರೆ, ಗುರ್ಮಿತ್ ಗೆಳೆಯ ಗುರ್ಜಾಂತ್ ಗುರುಗಳ ಹಣೆಗೆ ಪಿಸ್ತೂಲಿಟ್ಟು ಈ ಘೋಷಣೆ ಮಾಡಿಸಿದ್ದನಂತೆ. ಹೀಗೆ ಯಾವುದೇ ರಕ್ತಕ್ರಾಂತಿ ಇಲ್ಲದೆ ಡೇರಾ ಗುರ್ಮಿತನ ಕೈವಶವಾಯಿತು. ಮುಂದೆ ಗುರ್ಜಾಂತ್ ಮೊಹಾಲಿಯಲ್ಲಿ ಭದ್ರತಾ ಪಡೆಗಳ ಗುಂಡಿಗೆ ಹತನಾದ. ಒಂದು ವಿಚಿತ್ರ ಏನಪ್ಪಾ ಅಂದ್ರೆ, ಈತ ಪಟ್ಟಕ್ಕೇರಿದಾಗ 10 ಲಕ್ಷ ಅನುಯಾಯಿಗಳು ಇರ್ತಾರೆ. ಆದ್ರೆ ಅದೇನು ಮೋಡಿ ಮಾಡಿದ್ನೋ ಏನೋ, ಕೆಲವು ವರ್ಷಗಳಲ್ಲಿ 5 ಕೋಟಿಗೂ ಅಧಿಕ ಜನರು ಈ ಆಶ್ರಮದ ಅನುಯಾಯಿಗಳಾಗಿ ಬಿಟ್ರು. ಅಮೆರಿಕ, ಕೆನಡಾ, UAE, ಆಸ್ಟ್ರೇಲಿಯಾ ಮತ್ತು ಬ್ರಿಟನ್ಗಳಲ್ಲೂ ಈ ಪಂಥದ ಶಾಖೆಗಳನ್ನು ತೆರೆದ. ಆದ್ರೆ ಅಲ್ಲೆಲ್ಲ ನಡೆಯುತ್ತಾ ಇದ್ದಿದ್ದೇ ಬೇರೆ ಅನ್ನೋ ಆಪಾದನೆಗಳು ಇವೆ. ದಿನ ಕಳೆದಂತೆ ಈತನ ರಂಗಿನಾಟಗಳು, ಅಪರಾಧ ಕೃತ್ಯಗಳು ಎಲ್ಲವೂ ಒಂದೊಂದಾಗಿ ಬಯಲಾಗತೊಡಗಿದ್ವು. ಅದು 2002ರ ಆವತ್ತೊಂದು ದಿನ ರಾಮ್ ಚಂದರ್ ಛತ್ರಪತಿ ಅನ್ನೋ ಪತ್ರಕರ್ತ ತನ್ನ ದಿನಪತ್ರಿಕೆ ಪೂರಾ ಸಚಾದಲ್ಲಿ ತಮಗೆ ಬಂದಿದ್ದ ಅನಾಮಧೇಯ ಪತ್ರವೊಂದನ್ನು ಪ್ರಕಟಿಸ್ತಾರೆ. ಅದರಲ್ಲಿ ಗುರ್ಮಿತ್ ನಡೆಸುತ್ತಿದ್ದ ಅತ್ಯಾಚಾರದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಬಹಿರಂಗಪಡಿಸ್ತಾರೆ. ಅಲ್ಲಿಯವರೆಗೂ ಯಾವುದೇ ಮಾಧ್ಯಮಗಳು ಈ ಗಟ್ಟಿತನ ತೋರಿಸಿರಲಿಲ್ಲ. 3 ಪುಟಗಳಿದ್ದ ಆ ಪತ್ರವನ್ನ ಮಹಿಳೆಯೊಬ್ಬಳು ಅಂದಿನ ಪ್ರಧಾನಿಯಾಗಿದ್ದಂತಹ ವಾಜಪೇಯಿ, ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನ ಉದ್ದೇಶಿಸಿ ಬರೆದಿದ್ಲು. ಈ ಪತ್ರದಲ್ಲಿ ಆಕೆ ಗುರ್ಮಿತ್ ಹೇಗೆ ತನ್ನ ಮಹಿಳಾ ಅನುಯಾಯಿಗಳನ್ನ ಲೈಂಗಿಕ ತೃಷೆ ತೀರಿಸಿಕೊಳ್ಳಲು ಬಳಸಿಕೊಳ್ತಾರೆ ಅಂತ ವಿವರಿಸಿದ್ರು. ಈ ಪತ್ರ ಪ್ರಕಟವಾಗುತ್ತಿದ್ದಂತೆ ಆ ಪತ್ರಕರ್ತನನ್ನ ಅವರ ಮನೆಯ ಹೊರಗೆ ದುಷ್ಕರ್ಮಿಗಳು ಹಣೆಗೆ ಗುಂಡಿಟ್ಟು ಹೊಡಿತಾರೆ. ಆದರೂ ರಾಮಚಂದರ್ 1 ತಿಂಗಳುಗಳ ಕಾಲ ಜೀವನ್ಮರಣ ಸ್ಥಿತಿಯಲ್ಲಿರ್ತಾರೆ. ಈ ವೇಳೆ ಪೊಲೀಸರು FIR ದಾಖಲು ಮಾಡುವಾಗ ಒಂದು ಎಡವಟ್ಟು ಮಾಡ್ತಾರೆ. ಅದೇನಂದ್ರೆ, ಆ ಪತ್ರಕರ್ತರು ಹೇಳಿದ್ದ ವ್ಯಕ್ತಿಯೊಬ್ಬರ ಹೆಸರನ್ನ FIR ನಲ್ಲಿ ಸೇರಿಸಲ್ಲ. ಆ ಹೆಸರೇ ಗುರ್ಮಿತ್. ಆದ್ರೆ ಮುಂದೆ ಏನಾಗುತ್ತೆ, ರಾಮಚಂದರ್ ಸತ್ತ ಬಳಿಕ ಪುತ್ರ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ. ಪರಿಣಾಮ, ಖಡಕ್ ವಿಚಾರಣೆ ನಡೆಸಿದ CBI ವಿಶೇಷ ನ್ಯಾಯಾಲಯ ಗುರ್ಮಿತ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಅಷ್ಟಕ್ಕೂ ಗುರ್ಮಿತ್ ಆಶ್ರಮದಲ್ಲಿ ಸಾಧ್ವಿಯರನ್ನ ಅತ್ಯಂತ ಕ್ರೂರವಾಗಿ ನಡೆಸಿಕೊಳ್ತಿದ್ದ ಅನ್ನೋ ಆರೋಪವಿದೆ. ಈತ ತಾನು ನಡೆಸುತ್ತಿದ್ದ ಅತ್ಯಾಚಾರಕ್ಕೆ ಪಿತಾಜಿ ಮಾಫಿ ಅನ್ನೋ ಕೋಡ್ ವರ್ಡ್ ಇಟ್ಟಿದ್ದ. ಇಂತಹ ನೀಚ ಕೆಲಸಕ್ಕೆ ಆಶ್ರಮದ ಒಳಗೆ ನೆಲಮಾಳಿಗೆಯೊಂದನ್ನು ನಿರ್ಮಿಸಿಕೊಂಡಿದ್ದ. ಗುರ್ಮಿತ್ ಖಾಸಗಿ ವಾಸಸ್ಥಾನವಾಗಿ ಈ ಗುಫಾ ಕಾವಲಿಗೆ ಕೇವಲ ಮಹಿಳೆಯರನ್ನ ಮಾತ್ರ ನಿಯೋಜಿಸಿಕೊಂಡಿದ್ದ. ಈ ಪಿತಾಜಿ ಮಾಫಿ ಪ್ರಕಾರ ಸಾಧ್ವಿ ಅಥವಾ ಮಹಿಳೆ ತನ್ನೆಲ್ಲ ಪಾಪಕರ್ಮಗಳನ್ನ ನೀಗಿಸಿಕೊಳ್ಬೇಕಂದ್ರೆ ಗುರ್ಮಿತನ ಜೊತೆ ಲೈಂಗಿಕ ಸಂಪರ್ಕ ಮಾಡಲೇಬೇಕಿತ್ತಂತೆ. ಹೀಗೆ ಮಾಡುವಾಗ ಆ ಮಹಿಳೆ ಅಥವಾ ಸಾಧ್ವಿ ಪರಿಪೂರ್ಣಳಾಗಿ ಪರಿಶುದ್ಧಳಾಗುತ್ತಾಳೆಂಬ ಭಾವನೆಯನ್ನ ಗುರ್ಮಿತ್ ಆಶ್ರಮದಲ್ಲಿ ಬಿತ್ತಿದ್ದ. ಅದೇ ರೀತಿ ಲೆಕ್ಕವಿಲ್ಲದಷ್ಟು ಮಹಿಳೆಯನ್ನ ತನ್ನ ಆಸೆಗಾಗಿ ಬಳಸಿಕೊಳ್ತಿದ್ದ. ಈತ ಸದ್ಗುರು ಅಂತ ತಿಳಿದುಕೊಂಡು ಆಶ್ರಮ ಸೇರಿದ ಲೆಕ್ಕವಿಲ್ಲದಷ್ಟು ಮಹಿಳೆಯರನ್ನ ಈತ ತನ್ನ ಕಾಮದಾಸೆಗೆ ಬಳಸಿ ಬಿಸಾಡಿದ್ದ. ಆದ್ರೆ ಮಾನಕ್ಕೆ ಅಂಜಿದ ಅದೆಷ್ಟೋ ಮಹಿಳೆಯರು ಈತನ ವಿರುದ್ಧ ದೂರು ಕೊಟ್ಟೇ ಇಲ್ವಂತೆ. ಆದ್ರೆ ಇದೇ ಗುರ್ಮಿತ್ ರಾಮ್ ರಹೀಂ ಸಿಂಗ್ ವಿರುದ್ಧ 2002ರಲ್ಲಿ 2 ಅತ್ಯಾಚಾರ ಪ್ರಕರಣಗಳು ದಾಖಲಾದವು. CBI ತನಿಖೆಯ ನಂತರ 2017ರಲ್ಲಿ ಪಂಚಕುಲದ ವಿಶೇಷ CBI ನ್ಯಾಯಾಲಯವು ಈತನಿಗೆ ಅತ್ಯಾಚಾರ ಮತ್ತು ಕ್ರಿಮಿನಲ್ ಬೆದರಿಕೆ ಆರೋಪಗಳಲ್ಲಿ ದೋಷಿ ಅಂತ ತೀರ್ಪು ನೀಡಿತು. ಅಲ್ಲದೆ 20 ವರ್ಷ ಶಿಕ್ಷೆಯನ್ನು ಪ್ರಕಟ ಮಾಡಿತು. ಗುರ್ಮಿತ್ ರಾಮ್ ರಹೀಂ ವರ್ಣರಂಜಿತ ವ್ಯಕ್ತಿ. ಅತ್ಯಾಚಾರ, ಕೊಲೆಯಂತಹ ಗಂಭೀರ ಪ್ರಕರಣಗಳಲ್ಲಿ ಅಪರಾಧಿ ಅಂತ ಘೋಷಿತರಾಗಿ ಸರಳುಗಳ ಹಿಂದೆ ಹೋಗಿದ್ದಾನೆ. ಡೇರಾ ಸಚ್ಚಾ ಸೌದಾ ಅನ್ನೋ ಆಧ್ಯಾತ್ಮಿಕ ಪಂಥವನ್ನ ತನ್ನ ಐಷಾರಾಮಿಗೆ, ಶೋಕಿಗೆ ಬಳಸಿಕೊಂಡು ದ್ರೋಹ ಎಸಗಿದ ಆರೋಪಕ್ಕೆ ಶಿಕ್ಷೆಯಾಗಿದೆ. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈತ ಜೈಲಿನಲ್ಲಿದ್ರೂ ಬೇಕು ಅಂದಾಗಲೆಲ್ಲ ಪೆರೋಲ್ ಸಿಗುತ್ತೆ. ಇದೇ ವರ್ಷದ ಜನವರಿಯಲ್ಲಿ 30 ದಿನಗಳ ಕಾಲ ಈತನಿಗೆ ಪೆರೋಲ್ ಸಿಕ್ಕಿತ್ತು. ಅದೇ ರೀತಿ ಹಿಂದೊಮ್ಮೆ ಅಂದ್ರೆ 2023ರಲ್ಲೂ ಪೆರೋಲ್ ದೊರಕಿತ್ತು. ಈ ವೇಳೆ ಈತ ಉತ್ತರ ಪ್ರದೇಶದ ಭಾಗೇಡ್ತಾದಲ್ಲಿರುವ ತನ್ನ ಬರ್ನಾವಾ ಆಶ್ರಮಕ್ಕೆ ತೆರಳಿದ್ದ. ಅಲ್ಲಿ ಬೃಹತ್ ಖಡ್ಗದಿಂದ ಕೇಕ್ ಕತ್ತರಿಸಿ ಸಂಭ್ರಮ ಆಚರಿಸಿದ್ದ. ಇದರ ಬಗ್ಗೆ ಯಾರೂ ಚಕಾರ ಎತ್ತಲೇ ಇಲ್ಲ. ಹೀಗೆ ಈತನ ಕರ್ಮಕಾಂಡ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ನಿಜ, ಈ ಗುರ್ಮಿತ್ ಸಾಮಾನ್ಯವಾದ ಆಸಾಮಿಯಲ್ಲ, ಅಸಾಮಾನ್ಯನಾಗಿದ್ದಾನೆ. ಹಲವಾರು ವರ್ಷಗಳ ಕಾಲ ಆಶ್ರಮದಲ್ಲೇ ಅನೇಕ ಅತ್ಯಾಚಾರ, ಅನಾಚಾರ ಮಾಡಿಕೊಂಡು ದೇವ ಮಾನವನ ಪೋಸ್ ಕೊಡ್ತಿದ್ದ.
ಆದ್ರೆ ಅದೆಲ್ಲ ಎಷ್ಟು ದಿನ ನಡೆಯುತ್ತೆ ಹೇಳಿ? ಅತ್ಯಾಚಾರ, ಹತ್ಯೆ ಸಂಬಂಧಿಸಿದಂತೆ ಶಿಕ್ಷೆ ಕೂಡ ಆಯಿತು. ಇನ್ನು ಮತ್ತೊಂದು ಏನಪ್ಪಾ ಅಂದ್ರೆ, ಈತನಿಗೆ ಒಬ್ಬಳು ಸಾಕು ಮಗಳಿದ್ದಾಳೆ. ಆಕೆ ಮಹಾನ್ ಕಿಲಾಡಿ. ಆಕೆ ಸಾಕು ಮಗಳು ಅಂತ ಹೇಳಿದ್ರೂ ಇಬ್ಬರ ನಡುವೆ ಬೇರೆ ಏನೋ ಇದೆ ಅನ್ನೋ ಮಾತುಗಳು ಇವೆ. ಹಾಗೆ ಇನ್ನು ಒಂದಷ್ಟು ಪ್ರಕರಣಗಳು ಇವೆ. ಅವುಗಳನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.